ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸ್ತೋತ್ರ ಭಾಗ ಸುಳಾದಿಯಲ್ಲಿ ಹರಿಕರುಣಾಳು ಅಂತ ತಿಳಿಸೋ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ನೀನಿತ್ತ ತನುವೋ ನೀನಿತ್ತ ಮನವೋ. ಸ್ವಾಮಿ, ಈ ಶರೀರ ಎಲ್ಲ, ಈ ಸ್ಥೂಲ ಶರೀರ ಆಗಿರ್ಬೋದು, ಇಲ್ಲ ಅನಿರುದ್ಧ ಶರೀರ, ಎಲ್ಲ ನೀನಿತ್ತಿದ್ದಪ್ಪ, ನೀನು ಕೊಟ್ಟಿದ್ದು. ಈ ತನುವು ನೀನು ಕೊಟ್ಟಿದ್ದು, ಈ ಮನಸ್ಸು ನೀನು ಕೊಟ್ಟಿದ್ದು. ನೀನಿತ್ತ ಸದನವೋ, ಈ ಶರೀರ, ಈ ಶರೀರನೇ ಸದನ ಇದ್ದಂಗೆ. ಹಾಗೆ ಈ ಮನೆ, ಮಕ್ಕಳು, ಹೆಂಡತಿ, ಗಂಡ, ಇವೆಲ್ಲ ನೀನಿತ್ತಿದ್ದಪ್ಪ. ಆಮೇಲೆ ನೀನಿತ್ತ ಚೇತನವು, ಈ ಚೇತನ, ಇದರೊಳಗೆ ನನಗೆ ಎಲ್ಲ ಮುಂದಕ್ಕೆ ಹೋಗಬೇಕು, ನಡಿಬೇಕು, ಮಾಡಬೇಕು, ಈ ಚೇತನ ಏನು ಕೊಟ್ಟಿದ್ದೀಯಲ್ಲ ಅದು ನೀನಿತ್ತಿದ್ದಪ್ಪ. ನೀನಿತ್ತ ಮಾನವೋ, ನೀನಿತ್ತ ಸಕಲೇಂದ್ರಿಯಗಳ ಅಭಿಮಾನವೋ, ಎಲ್ಲ ಇಂದ್ರಿಯಗಳೂ ಕೊಟ್ಟಿದ್ದಿ. ಆ ಇಂದ್ರಿಯಗಳ ಮೇಲೆ ಅಭಿಮಾನ ಕೂಡ ನೀನೇ ಕೊಟ್ಟಿದ್ದೆಲ್ಲಪ್ಪ. ನಾನಾವದು ಬೇಡಿ ನಾನಿಂತು ಬೇಕೆಂದು ಇದು ಬೇಕು ಅದು ಬೇಕು ಅಂತ ನಾನು ನಿನ್ನ ಕೇಳಿಲ್ಲಲೋ. ನಾನಿಂತು ಭಿನ್ನಯಿಸಿ ನಾನಿಂತು ಕೇಳಿದ್ದೇನೆ. ನಾನೇನನ್ನ ಕೇಳಿದ್ದೀನಿ ನಾನಿನ್ನ? ಇದೆಲ್ಲ ನೀನು ಮೊದಲೇ ಎಲ್ಲ ಸೃಷ್ಟಿ ಮಾಡಿದಾಗೆ ನೀನೆಲ್ಲ ಮಾಡಿಬಿಟ್ಟಿದ್ದೆಲ್ಲಪ್ಪ, ನೀನು ಕೊಟ್ಟಿದ್ದೆ ಅಲ್ಲಪ್ಪ. ಏನೋ ನಾನಿಲ್ಲಿ ಕೇಳ್ತಾ ಇರ್ತೀನಿ, ಯಾವುದೋ ಒಂದರೊಳಗೆ ಬಂದಿರ್ತದೆ ಆ ದೇವರು ಇದು ಕೊಡಪ್ಪ ಅಂತ ಅದು ಕೂಡ ನೀನು ಮಾಡಿಸೋದೇ ಅಲ್ಲಪ್ಪ. ನಾನಿಂತು ಬೇಕು ಅಂತೇಳಿ ನಾನೇನಾದರೂ ಕೇಳಿದಿನ? ನಾನು ಅನೇಕವಾದ ನಾನಾ ಅವಸ್ಥೆಯಲ್ಲಿ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಎಲ್ಲ ಅವಸ್ಥೆಗಳಲ್ಲಿ ನಾನಾ ಬಗೆ, ನಾನಾವೆನಿಸಿ, ನಾನಾ ಬಗೆಯಾಗಿ, ನಾನಾ ಇದರೊಳಗೆ ನನ್ನ ಇಟ್ಟಿದ್ದಿ. ನೀನಿತ್ತ ಬಾರದೆ, ನೀನಿತ್ತ ಪೋಗದು, ನೀನಿತ್ತ ಪೋಗದು. ನೀನು ಬರಲಾರ್ದಾಗಿದ್ದರೆ ನಾನೆಲ್ಲಿ ಹೋಗ್ಲಪ್ಪ? ನೀನು ಬಂದು ನನ್ನ ರಕ್ಷಣೆ ಮಾಡಬೇಕಲ್ಲ. ಎಲ್ಲ ನೀನೇ ಇಟ್ಟಿದ್ದಿ, ನೀನೇ ಕೊಟ್ಟಿದ್ದಿ, ನೀನೇ ಮಾಡಿದ್ದೆಲ್ಲೋ, ನೀನೇ ರಕ್ಷಣೆ ಮಾಡಬೇಕಲ್ಲೋ. ನೀನಿತ್ತ ಬಾರದೆ, ನೀನಿಲ್ಲಿ ಬರಲಿಲ್ಲ ಅಂದರೆ ನಾನೆಲ್ಲಿ ಹೋಗಲಿ? ನೀನಿತ್ತವಯ್ಯ ಕಾವಾನಯ್ಯ, ನೀನಿತ್ತೀಯಲ್ಲಪ್ಪ, ನೀನೇ ಕೊಟ್ಟಿಯಲ್ಲಪ್ಪ, ನೀನೇ ಕಾಯಬೇಕಪ್ಪ. ನಾನಿತ್ತ ಪೊಂದಲಿ ನಾನಾ ರಸದಲ್ಲಿ, ನಾನೆಲ್ಲಿ ಹೋಗ್ಲಪ್ಪ ಈ ಸಂಸಾರದೊಳಗೆ? ನಿನ್ನ ನಾಮಸ್ಮರಣೆ ನೀನು ಕೊಡಲಿಲ್ಲ ಅಂದರೆ, ಎಲ್ಲ ಕೊಟ್ಟಿದ್ದವನು ಕ್ಷಣ ಕ್ಷಣಕ್ಕೂ ನಿನ್ನ ನಾಮಸ್ಮರಣೆ ಕೊಡಲಿಲ್ಲ ಅಂದರೆ ನಾನೆಲ್ಲಿ ಹೋಗ್ಲೋ? ಇಷ್ಟೆಲ್ಲ ಕೊಟ್ಟಿಯಲ್ಲೋ ಸ್ವಾಮಿ. ನಾನಾಕ ಮಾಯದ ನಾರಾಯಣ, ಅನೇಕ ಮಾಯದ ನಾರಾಯಣ, ದಾನವ ನಾಶ, ನನ್ನ ಒಳಗೆ ದಾನವರು ನಿಂತಿದ್ದಾರೆ. ಅವರು ನಿನ್ನ ನಾಮಸ್ಮರಣೆ ಮಾಡಲಾರ್ದಂಗೆ ಮಾಡ್ತಾ ಇದ್ದಾರಪ್ಪ. ರಂಗ, ವಿಜಯ ವಿಠಲ, ಸ್ವಾಂಗ, ನೀನನಾದಿ ಎಂದು ನೀನು ಅನಾದಿಲಿಂದ ಇದ್ದಿ ಅಂಥೇಳಿ ನಿನಗೆ ಅನಾದಿಲಿಂದ ದಾಸನಾಗಿದ್ದೀನಪ್ಪ. ನನ್ನ ನೀನು ಕಾಪಾಡು ಅಂತ ಕೇಳ್ತಾ ಇದ್ದಾರೆ ವಿಜಯದಾಸರು. ಅದು ನಮ್ಮ ಪರವಾಗಿ ಕೇಳ್ತಾ ಇದ್ದಾರೆ. ನಾವೆಲ್ಲರೂ ಕೇಳ್ಕೋಬೇಕು ಸ್ವಾಮಿನ. ಎಲ್ಲ ನೀನಿಡ್ತೀಯಲ್ಲೋ, ನೀನು ಕೊಟ್ಟಿಯಲ್ಲೋ ಸ್ವಾಮಿ. ನೀನು ಕೊಟ್ಟಿದ್ದು ಶರೀರ, ನೀನು ಕೊಟ್ಟಿದ್ದು ಮನೆ, ಮಕ್ಕಳು, ಎಲ್ಲ ಕೊಟ್ಟಿದ್ದಿ. ನಿನ್ನ ಮೇಲೆ ಧ್ಯಾಸ ಯಾಕೆ ಕೊಡ್ತಾ ಇಲ್ಲ ಅಂತ ಬೇಡ್ಕೋಬೇಕು. ಯಾರೂ ಇಲ್ಲದ ಒಬ್ಬ, ಯಾರೂ ಇರಲಿಲ್ಲದ ಒಂದು ಪರದೇಶನ ಕರ್ಕೊಂಡು ಬಂದು ನೀರೊಳಗೆ ಹಾಕಿ ತೀರದಾಗೆ ಕೂತ್ಕೊಂಡು ನೋಡ್ಕೊತ ಕೂತ್ರೆ, ದೂರದಲ್ಲಿ ನಿಂತು ಮೋರೆ ನೋಡುವರೇನೋ, ಯಾರಾದರೂ ಹಾಗೆ ನೋಡ್ತಾರ? ಯಾರೂ ಇಲ್ಲಿದಾತನ್ನ ಮಾತಾಡಿಸಿ, ಆರಾದರೂ ಏನು ವಾರಕ್ಕೆ ತಮ್ಮ ವಾರಣದ ವಾರ್ತೆ ಹೊತ್ತಿಗೆ ಬಂದು ಅವನ್ನ ಮಾತಾಡಿಸಿ ಹಾರೈಸಿ, ಯಾರೋ ಪರದೇಶಿ ನಮ್ಮ ಹತ್ರ ಬಂದಿದ್ದಾನೆ ಅಂಥೇಳಿ ಅವನ್ನ ಮಾತಾಡಿಸ್ತಾರಾಗಲಿ, ಅವನ್ನ ಕರ್ಕೊಂಡೋಗಿ ನೀರ್ನಾಗ ಹಾಕಿ ನೋಡ್ಕೊತ ಕೂಡಲ್ಲಲ್ಲಪ್ಪ. ನಾನು ಮತ್ತೆ ಎದ್ದು ಹೇಳ್ತಾ ಇದ್ದೀನಿ ಸಂಸಾರದಿಂದ. ನಿನ್ನ ನಾಮಸ್ಮರಣೆ ಮಾಡಬೇಕು ಅನ್ಕೋತೀನಿ, ಅಷ್ಟರಾಗೆ ಏನೋ ಒಂದು ಕಷ್ಟ ಕೊಟ್ಟು ನಿನ್ನ ನಾಮಸ್ಮರಣೆ ಬಿಟ್ಟು ಆ ಸಂಸಾರದೊಳಗೆ ತೇಲಿ ಆಡ್ತಾ ಇದ್ದೀನಿ. ಸಾರಿಗೆ ಸಂಸಾರದೊಳಗೆ ಬೀಳ್ತಾ ಇದ್ದೀನೋ. ತೆರಕೆಯ ಯವನಾಗಿ ದೂರ ನೋಡುತ್ತಿಲ್ಲಪ್ಪ. ನೀನು ಸುಮ್ಮನೆ ನೋಡ್ಕೊತ ಕೂತಿದ್ದೆಲ್ಲೋ, ನನ್ನ ಕಡೆ ಧ್ಯಾಸ ಕೊಡ್ಲಾರ್ದಾಗಿ. ಏನು ಚಾರ್ತನಪ್ಪ ನಿಂದು, ಏನು ನಿನ್ನ ಲೀಲೆ? ವೀರ ವಿಜಯ ವಿಠಲ, ಈ ಗಾರಡಿ ಆಟ ಆಡ್ತಾ ಇದ್ದಿ ನೀನು. ಯಾರು ಮೆಚ್ಚುತ್ತಾರೆ ಹೇಳು ಈ ಆಟಕ್ಕೆ? ನನ್ನ ಅದ್ರಾಗ ಹಾಕೋದಕ್ಕಿಂತ ನಿನ್ನ ಕಡೆ ಧ್ಯಾಸ ಕೊಡೋ ಥರ ಯಾಕೆ ಮಾಡ್ತಾ ಇಲ್ಲ? ಭಾರಕ ನೀನೆಲ್ಲ ದಾರುಣಿ, ಈ ಭೂಮಿಯಲ್ಲೆಲ್ಲ ನೀನೇ ಭಾರಕನಾಗಿದ್ದೀಯಲ್ಲ. ನಿನ್ನ ಧ್ಯಾಸ ಕೊಟ್ಟು ನನ್ನ ಕಾಪಾಡು ಸ್ವಾಮಿ ಅಂತ ಕೇಳ್ಕೊತಾ ಇದ್ದಾರೆ. ಆಮೇಲೆ ರೂಪಕ ತಾಳದೊಳಗೆ ಹಂಗು ಹರೆದ ಮೇಲೆ, ಅಭಿಮಾನ ಹರಿದ ಮೇಲೆ, ಲಿಂಗದ ಪರವೇ,
ಎನ್ನಂಗವ ಲಿಂಗದ ಪರವೇ ಏನಪ್ಪ ನನಗೆ ಈ ಅಭಿಮಾನ ಹೋಗ್ಬಿಟ್ಮೇಲೆ ಲಿಂಗಕ್ಕೆ ಬಂದ ಈ ಎಲ್ಲ ಏನೇನು ಲಿಂಗದೇಹಕ್ಕೆ ಬೇಕಾಗಿದ್ದೆಲ್ಲ ಇದೆಲ್ಲ ಅಭಿಮಾನ ಮುರುಕೊಂಡೇ ಬರಬೇಕು. ಈ ಅಭಿಮಾನ ಹೋದ ಮೇಲೆ ಲಿಂಗಕ್ಕೆ ಪರವೇ ಎನ್ನಂಗವ ನನ್ನ ಅಂಗ ನನ್ನ ಶರೀರ ನಿನ್ನಯ ಅಂಗ್ರಿಗೆ ಒಪ್ಪಿಸಿದೆ, ನಿನ್ನಗೆ ಒಪ್ಪಿಸ್ತಾ ಇದ್ದೀನಿ, ನಿನ್ನ ಕಾಲುಗಳ ಮೇಲೆ ಬೆಳ್ತಾ ಇದ್ದೀನಿ. ಈ ಅಂಗದ ಈ ಶರೀರದ ಪರವೇನು ಅಂಗಜ ಪಿತ ತಿರುವೆಂಗಳ ನಿಹ ಲಾವಂಗವ ಹರಿಬಿಡೆ. ಅವ ನಿನ್ನ 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 ಬೇಡ್ಕೊತಾ ಇದ್ದೀನಿ ತಿರುವೆಂಗಳ, ನನ್ನ ಬಿಡಬೇಡ. ಈ ಶರೀರವನ್ನು ನಿನ್ನ ಕಾಲಿಗೆ ಹಾಕ್ತಾ ಇದ್ದೀನಪ್ಪ. ಎಂತ ಹೇಗೆ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ ಅಂದರೆ, ಕೆಂಗಡದಲೆ ನಿನ್ನಂಗುಟ ಬಾಯಲ್ಲಿ ಹಿಂಗದೆ ಕಚ್ಚಿ ಹೀನಂಗಳ ನೂಕುವೆ. ಕಾಲಿನ ಬಾಯಲ್ಲಿ ಇಟ್ಟು ಏನು ಇದರೊಳಗೆ ಪ್ರಳಯದರೊಳಗೆ ಸ್ವಾಮಿ ಮಲ್ಕೊಂಡಿರ್ತಾನೋ ಇದನ್ನು ನಾನು ಬೇಡ್ಕೊತಾ ಇದ್ದೀನಿ, ಆ ರೂಪವನ್ನು ನಾನು ಬೇಡ್ಕೊತಾ ಇದ್ದೀನಿ. ಹೀನಂಗಳನ್ನೆಲ್ಲ ನೂಕು ಬಿಡು. ಹಿಂಗಡದಲೆ ನಿನ್ನ ಅಂಗ ಇರಲು, ನಿನ್ನ ಅಂಗ ಅಂದರೆ ನಿನ್ನ ಪ್ರತಿಬಿಂಬನಾಗಿ ನಾನಿದ್ದಾಗೆ ದಿವಸಗಳು ಪೊತ್ತು ಪೆತ್ತದ್ದು ಬರಿ ದೇವ, ನೀನು ದೂರ ಮಾಡದೆ ಈ ಶರೀರ ಹೊತ್ಕೊಂಡಿದ್ದೀನಿ ನಾನು. ಈ ಶರೀರನ್ನ ಈ ಒಳಗೆ ನೀನು ಪ್ರತಿಬಿಂಬನಾಗಿ ಇದ್ದೀಯಪ್ಪ, ನನ್ನ ದೂರ ಮಾಡಬೇಡ ದೇವನಂಗ ವಿಜಯ ವಿಠಲ. ನಿನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ವಿಠಲ ಅಂಗೈಸು ಸುರವೇನು, ನಾನು ನಿನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ಶರೀರ ಬಿಡಿಸು, ಅಂಗೀಕರಿಸಿಕೊಳ್ಳು, ನನ್ನ ಅಂಗೀಕಾರ ಮಾಡ್ಕೊ. ಅಂದರೆ ಈ ಲಿಂಗದೇಹ ಬಿಡಿಸಿ, ಈ ಲಿಂಗದೇಹ ಬಿಡಿಸಿ ನನಗೆ ಮೋಕ್ಷಕ್ಕೆ ಒಯ್ಯೋ ಸ್ವಾಮಿ. ನಿನ್ನ ಕಾಲಿಗೆ ಬಿದ್ದೀನಿ. ನಿನ್ನ ಅದು ಪ್ರಳಯಾಕಾರದಾಗಿದ್ದ ರೂಪವನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ನನ್ನ ದೋಷಗಳನ್ನೆಲ್ಲ ತೆಗೆದುಹಾಕಿ ಈ ಲಿಂಗದೇಹನ ಬಿಡಿಸಿ ನಿನ್ನ ಹತ್ರ ನನ್ನ ಕರ್ಕೋ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಿಂದು ಮೊದಲು ಮಾಡಿ, ಸಣ್ಣ ಬಿಂದುಲಿಂದ ಹಿಡ್ಕೊಂಡು ಅವ್ಯಾಕೃತಾಕಾಶ ಪರ್ಯಂತ ನೀನು ವ್ಯಾಪ್ತನಾಗಿದ್ದಿ. ಎಂದೆಂದಿಗೆ ಇಲ್ಲದೆಂದು ಎನ್ನಯ್ಯ ಮುಂದೆ. ಮತ್ತು ನಾನೇನೋ ಕೇಳಿದಾಗೆ ನಾನು ಇಲ್ಲಿಲ್ಲ ಅಂತ ಹೇಳೋದು ಇಂಥವು ಮಾಡಬೇಡ. ಯಾಕಂದರೆ ಸಣ್ಣ ಬಿಂದುಲಿಂದ ಹಿಡ್ಕೊಂಡು ಎಲ್ಲ ಕಡೆ ನೀನಿದ್ದಿ. ನನ್ನ ಕಾಯ್ಲಿಕ್ಕೆ ಬಾ ಅಂದರೆ ನಾನು ಇಲ್ಲಿಲ್ಲ, ಅಲ್ಲಿ ಯಾವುದೋ ಕೆಲಸದಾಗಿದ್ದೆ ಅಂತ ಅನಬೇಡ. ಮಂದಮತಿಯ ಕೈಯ ಇಂದ ನಿಂದಿಸಿಕೊಳ್ಳದೆ, ಇವತ್ತೂ ನನ್ನಂಥ ಮಂದಮತಿ ಕೈಲಿಂದ ನಿಂದನೆ ಮಾಡಿಸ್ಕೊಡ್ಬೇಡ. ಪೊಂದಿ ಬಾಂಧವನಾಗಿ ಈ ದೋಷಗಳನ್ನೆಲ್ಲ ಈ ಪಾಶಾಬಂಧನವು ಪರಿಹಾರ ಮಾಡು. ಒಂದೇ ದೈವವೇ ಶರಣಂದೆನೋ ನಿನ್ನ ಬೇಡ್ಕೊತಾ ಇದ್ದೀನಿ ವಿಜಯ ವಿಠಲರೇಯ. ಈ ಪಾಶವನ್ನು ಪರಿಹಾರ ಮಾಡು. ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಇಡು. ಈ ಲಿಂಗದೇಹ ಭಂಗ ಮಾಡಿ ನಿನ್ನ ನೋಡುವಷ್ಟು ನನಗೆ ಮುಕ್ತಿ ಪ್ರಸಾದ ಮಾಡು ಅಂತ ಕೇಳ್ತಾ ಇದ್ದಾರೆ. ನೀ ಕಲ್ಪಿಸದವು ನೀ ಕಡೆ ನೋಟ, ನೀನು ಕಾಯ್ಲಾರ್ದಾಗಿ ನಿನ್ನ ನೋಟ ನೋಡ್ಲಾರ್ದಾಗಿದ್ರೆ ನೀ ಕರುಣದಿಂದ ನೀ ಕಾಯದಿರಲು. ನೀನು ಕಾಯಲಿಲ್ಲ ಅಂದರೆ ನಾ ಕಾಣೆನು ಅವನಿಯೊಳಗೆ ನಾಕಾದಿ ಬಲದೊಳು. ಈ ಇದರೊಳಗೆ ಆಗಿರ್ಬೋದು, ಭೂಮಿ ಮೇಲೆ ಆಗಿರ್ಬೋದು, ಸ್ವರ್ಗಾದಿ ಲೋಕದಲ್ಲೇ ಆಗಿರ್ಬೋದು, ಇನ್ಯಾರಿದ್ದಾರಪ್ಪ ನನ್ನ ಕಾಯೋರು? ನಾನು ನೋಡಿದ್ದೀನಿ. ನೀನು ಯಾರ್ಯಾರನ್ನ ಕಾದಿದ್ದಿ? ಪಿನಾಕಿಯನ್ನ ಕಾಯ್ದದ್ದು, ಶಿವನ್ನ ಕಾಯ್ದಿದ್ದಿ, ಎಷ್ಟು ಸರಿ ಕಾಯ್ದಿದ್ದಿ. ಈ ಕಾಮೇಂದ್ರಿಯಗಳು ಎನ್ನ ಕಾಯದೊಳಗಿದ್ದರ ಕೂಡಿ ಇರಲಿ ವಿವೇಕದಲ್ಲಿ ನಿತ್ಯ. ನಾ ಕೈಯ ಮುಗಿದು ಈ ವಾಕು ಬೇಡುವೆ. ಈ ಕಾಮೇಂದ್ರಿಯಗಳು ನನ್ನ ಒಳಗೆ ಇದ್ದಾವೆ, ಆದರೆ ನಾನು ವಿವೇಕತನದಲ್ಲಿ ಅಂದರೆ ಆ ವಿವೇಕ ನನಗೆ ಕೊಟ್ಟು ನಿತ್ಯ ನಿನಗೆ ಕೈಯ ಮುಗಿದು ನಾನು ಬೇಳ್ಕೊತಾ ಇದ್ದೀನಿ. ವಿವೇಕ ನಾಮ ನಮ್ಮ ವಿಜಯ ವಿಠಲರೇಯ, ನೀ ಕಡೆ ಮಾಡಲಾರ್ದಾಗಿ ಸಾಕು ಅಪ್ಪ ನನ್ನ ದಯದಿಂದ. ಈ ಕಾಮಾದಿಗಳೆಲ್ಲ ನನ್ನ ಒಳಗೆ ಇದ್ದಾವೆ, ಅದನ್ನು ಪಾರುಗಾಣಿಸಿ ನಿನ್ನ ನಾಮಸ್ಮರಣೆ ಮಾಡಿಸು. ನಾವಂತೂ ಮೋಕ್ಷ ಬೇಡುವಷ್ಟು ಯೋಗ್ಯತೆ ನನಗಂತೂ ಇಲ್ಲ. ಅದು ವಿಜಯ ವಿಠಲ ಸ್ವಾಮಿ ವಿಜಯರಾಯರು ಅದೇ ಬೇಡ್ಕೊತಾ ಇದ್ದಾರೆ. ಆದರೂ ನನಗೆ ನಿನ್ನ ಧ್ಯಾಸ ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಇಡು ಅಂತ ಬೇಡ್ಕೋಬೇಕು. ಇಂದ್ರಿಯಗಳಿಗೆ ಅರಸನಾಗಿದ್ದಿ ನೀನು, ಅದಕ್ಕೆ ನಿನಗೆ ಋಷಿಕೇಶ. ಋಷಯಂಗಳಿಗೆ ಅಂದರೆ ಇಂದ್ರಿಯಂಗಳಿಗೆ ಅರಸನಾಗಿದ್ದಿದ್ದದಕ್ಕೆ ನಿನಗೆ ಋಷಿಕೇಶ ಅಂತ ಹೆಸರು ಬಂದದ. ಘಸಣೆ ಮಾಡುವ ಮುನ್ನ ಸಮ ಋಷಿಕಾದಿಗಳು ನನಗೆ ಪ್ರಾಣಕ್ಕೆ ಬಂದುಬಿಡ್ತಾ ಇದ್ದದ, ತೊಂದರೆ ಕೊಡ್ತಾ ಇದ್ದಾರೆ ಈ ಇಂದ್ರಿಯಗಳೆಲ್ಲ. ಅಂದರೆ ಬೇರೆ ಕಡೆ ನಿನ್ನ ನಾಮಸ್ಮರಣೆ ಮಾಡಲಾರ್ದಾಗಿ ಬಾಯಿ ಹಾಳು ಹರಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಹಾಗೆ ನಿನ್ನದು ಕೇಳಲಾರ್ದಾಗಿ ಬೇರೆ ಏನೋ ಕೇಳೋ ಥರ ಮಾಡ್ತಾ ಇದ್ದಾರೆ, ನಿನ್ನ ನೋಡಲಾರ್ದಾಗಿ ಕಂಡವೆಲ್ಲ ನೋಡೋ ಥರ ಮಾಡ್ತಾ ಇದ್ದಾರೆ ಸ್ವಾಮಿ. ಬಹಳ ಪ್ರಾಣಕ್ಕೆ ಸಂಕಟ, ಉಬ್ಬಸ ಕೊಡ್ತಾ ಇದ್ದಾರೆ. ಅಸುರಾರಿ ವೇಗ ಹಾರಿಸದಿದ್ದರೆ ನಿನಗೆ ಇದನ್ನು ಅಸುರಾರಿ ಈ ಹೆಸರುಗಳನ್ನೆಲ್ಲ ಹಾರಿಸ್ಬೇಕು ನೀನು. ಅಂದರೆ ಇದೆಲ್ಲ ತೆಗೆದು ಹಾಕಿಬಿಟ್ಟು ಏನೇ ನೋಡಲಿ ನಿನ್ನ ರೂಪಗಳು ನೋಡೋ ಥರ, ಏನೇ ಕೇಳಲಿ ಅದು ನಿನ್ನ ಮಂತ್ರಗಳು, ನಿನ್ನ ನಾಮಸ್ಮರಣೆ ಅಂತ ಕೇಳೋ ಥರ ನನಗೆ ಅನುಗ್ರಹ ಮಾಡು. ಇಲ್ಲ ಅಂದರೆ ನಿನಗೆ ಋಷಿಕೇಶ ಅಂತ ಹೆಸರು ಯಾಕಿಟ್ಟಾರಪ್ಪ ಅಂತ ಕೇಳ್ತಾ ಇದ್ದಾರೆ ವಿಜಯದಾಸರು. ಋಷಿಕೇಶನೆಂಬೋ ಮಹಾಪೆಸರು ಖುಷಿಯಾಗದು. ಉಸಿರಿದವೆಲ್ಲಿ ಮೋಹ ಬಸುರಿ ಒಳಗಿದ್ದರೇನು. ಕೇಶಿ ಎಂಬೋ ದೈತ್ಯನ್ನ ಕೊಂದ ವಿಜಯ ವಿಠಲ, ನಿನ್ನನ್ನು ನಾ ಬೇಡ್ಕೊತಾ ಇದ್ದೀನಪ್ಪ. ನನ್ನ ಉಸಿರು, ನನ್ನ ಮಾಡುವ ಪ್ರತಿ ಕೆಲಸದಲ್ಲಿ ನಿನ್ನ ನಾಮಸ್ಮರಣೆ ಮಾಡೋ ಥರ ಕೇಳಿಸೋದು, ಮಾಡಿಸೋದು. ಊಟ ಮಾಡಿದ್ರು, ಏನು ಮಾಡಿದ್ರು, ಸ್ವಾಮಿ 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 ಸ್ವಾಮಿ, ಅವನು ಕೊಟ್ಟಾನೆ, ಅವನು ಕಾಣಿಸ್ತಾ ಇದ್ದಾನೆ, ಅವನು ಅವ್ರ ಒಳಗಿದ್ದು ಹೀಗೆ ಮಾಡಿಸ್ತಾ ಇದ್ದಾನೆ, ಅವನು ಹೇಳಿಸ್ತಾ ಇದ್ದಾನೆ, ಅವನು ಕೇಳಿಸ್ತಾ ಇದ್ದಾನೆ, ಇಷ್ಟು ನನಗೆ ಕೊಡು ಅಂತ ನಾವು ಕೇಳ್ಕೋಬೇಕು. ವಿಜಯದಾಸರು ಅದೇ ಹೇಳ್ತಾ ಇದ್ದಾರೆ. ಬದಕಲಾರೆನ್ನ ನಂದು ಇದು ಬೇಕು ಅದು ಬೇಕು, ಬದಿಗೆ ಬಂದು ಎನಗೆ ಒದಗಲಿ ಎಂದೆ ನಾನು ಅದು ಬೇಕು ಇದು ಬೇಕು ಅಂತ ಸದಾ ಕೇಳಿನಾ ಅಂತಾರೆ ವಿಜಯದಾಸರು ಕೇಳಿಲ್ಲ, ನಾವಂತೂ ನಿತ್ಯ ಕೇಳ್ತೀವಿ ಸ್ವಾಮಿನ, ಅದು ಬೇಕು ಇದು ಬೇಕು ಅಂತ. ಉದ್ಭವಿಸುವಾಗ ಚದುರಮತಿಯಲ್ಲಿದ್ದೆ, ಹುಟ್ಟಿದಾಗ ಏನೂ ಗೊತ್ತಿಲ್ಲ, ಒಳ್ಳೆ ಮತಿ ಇತ್ತು ಹುಟ್ಟಿದಾಗ. ಹುಟ್ಟೋ ಕಾಲಕ್ಕೆ ಎಲ್ಲರಿಗೂ ಒಳ್ಳೆ ಮತಿ ಕೊಡ್ತಾನೆ. ಇದರವರ ಅದ್ಭುತವರಿಯದೆ ತುದಿಗಾದರು. ಇವೆಲ್ಲ ಮಧ್ಯದಾಗೆ ಆ ಪಾಶಗಳು ಅವೆಲ್ಲ ಬರ್ತವೆ, ಆದರೂ ಕೊನೆಯ ಅವಸ್ಥೆಯಲ್ಲಾದರೂ ನಾವು ಬೇಡ್ಕೋಬೇಕು ಸ್ವಾಮಿನ. ನಿನ್ನ ಉದರದೊಳಗೆ ನಿದ್ರೆ ಮಾಡೋ ಥರ, ಅಂದರೆ ನಿನ್ನ ನಾಮಸ್ಮರಣೆಯಿಂದ ಮೋಕ್ಷಕ್ಕೆ ಹೋಗೋ ಥರ ನನ್ನ ಕರ್ಕೊಂಡು ಹೋಗು. ಇದಕ್ಕೆ ಸಂಶಯ ಸಲ್ಲ ವಿಜಯ ವಿಠಲ, ನನಗೆ ತೊಂದರೆ ಇಲ್ಲ. ನೀನು ನನ್ನ ಕಾಪಾಡಲಿಕ್ಕೆ ಇದ್ದಾಗೆ ನನಗೆ ತೊಂದರೆ ಇಲ್ಲಪ್ಪ. ಆದರೆ ನಿನ್ನ ಕೇಳಿಕೊಳ್ಳೋದು ಒಂದೇ, ನಿನ್ನ ಏನೂ ಕೇಳಿದ್ದಿಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ನಾವು ಸರ್ವ ನಿಮಿಷಕ್ಕೆ ಜಾವಕ್ಕೆ 1000 ಇದು ಬೇಕು ಅದು ಬೇಕು ಅಂತ ಕೇಳ್ಕೊತಾ ಇರ್ತೀವಿ. ಆದರೆ ಒಂದು ಕೇಳಬೇಕು ಸ್ವಾಮಿನ, ಸ್ವಾಮಿ ನಿನ್ನ ಉದರದೊಳಗೆ ನಿದ್ರೆ ಮಾಡೋ ಥರ, ಅಂದರೆ ಮೋಕ್ಷಕ್ಕೆ ನನ್ನ ಒಯ್ಯೋ ಅಂತ ಕೇಳ್ಕೋಬೇಕಂತೆ. ಅದು ನನ್ನ ಯೋಗ್ಯತೆಗಂತೂ ಇಲ್ಲ. ಅದಕ್ಕೆ ಸ್ವಾಮಿ ನಿನ್ನ ನಾಮಸ್ಮರಣೆ ಸದಾ ಮಾಡಿಸೋ ಅಂತ ಬೇಡ್ಕೋಬೇಕು. ಸ್ವಾರಾವಿತ್ತಮ ಸಂವರ ನಿನ್ನ ಸದನವು ಸರಿ ಬಂದಲ್ಲಿಡು ದಾತ. ಸ್ವಾಮಿ ನಿನ್ನ ನಾನು ಬೇಡ್ಕೊತಾ ಇದ್ದೀನಿ ಇಷ್ಟೆಲ್ಲ, ಅದಕ್ಕೆ ಭಕ್ತರ ದೋಷಗಳನ್ನೆಲ್ಲ ನುಂಗಿ ಕಾಪಾಡ್ತಾನೆ ಅಂಥೇಳಿ ಸಂವರ ಅಂತ ಕರೀತಾರೆ ಆತನ್ನ. ಹಾಗೆ ಸ್ವಾರ ಅಂದರೆ ತನ್ನ ಆಧೀನದಲ್ಲಿ ಯಾರು ಬರ್ತಾರೋ, ಶರಣಾಗತರಾಗ್ತಾರೋ ಅವರ ದೋಷಗಳನ್ನೆಲ್ಲ ನಾಶನ ಮಾಡ್ತಾನೆ. ಅದಕ್ಕೆ ಸ್ವಾಮಿ ನನ್ನ ದೋಷಗಳನ್ನೆಲ್ಲ ನಾಶನ ಮಾಡಿ ನೀನು ನನ್ನ ಯೋಗ್ಯತೆ ಪ್ರಕಾರ ಎಲ್ಲಿ ಇಡಬೇಕು ಅಂದ್ಕೊಂಡಿಯೋ ಅಲ್ಲಿಡು, ಆದರೆ ನಿನ್ನ ನಾಮಸ್ಮರಣೆ ಬಿಡಿಸ್ಬೇಡ ಸ್ವಾಮಿ ವಿಜಯ ವಿಠಲರೇಯ, ನಿನ್ನ ನಾಮಸ್ಮರಣೆ ಬಿಡಿಸ್ಬೇಡು ಅಂಥೇಳಿ ವಿಜಯದಾಸರು ಅಂದರೆ ವಿಜಯದಾಸರು ನಿನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದಾರೆ. ನಾವು ಕೇಳಬೇಕು ಮೋಕ್ಷಕ್ಕೆ, ಆದರೂ ನನ್ನ ಯೋಗ್ಯತೆಯಲ್ಲಿ ಅವನ ನಾಮಸ್ಮರಣೆ ಇದ್ದರೆ ಸಾಕು. ಸದ್ಯಕ್ಕೆ ಸದಾ ಅವನ ನಾಮಸ್ಮರಣೆ ನೋಡುವ ಪ್ರತಿ ಮೂರ್ತಿಯಲ್ಲೂ, ನೋಡುವ ಪ್ರತಿ ಜಾಗದಲ್ಲೂ ಅವನೇ ಇದ್ದಾನೆ ಅಂತ ಗೊತ್ತಾಗಬೇಕು. ಕಿವಿ ಕೇಳಿಸುವ ಪ್ರತಿಯೊಂದು ಅವನ ಮಂತ್ರ, ಅವನ ನಾಮ ಜಪ, ಮೂಗು ಆಘ್ರಾಣಿಸುವುದು ಏನೇ ಇದ್ದರೂ ಕೂಡ ಅವನ ಪ್ರಸಾದ ಅಂಥೇಳಿ. ಹಾಗೆ ಬಾಯಿಲಿಂದ ಮಾತಾಡೋ ಪ್ರತಿಯೊಂದು ಮಾತು ಅವನ ನಾಮಸ್ಮರಣೆಯೇ ಆಗಬೇಕು. ಇದನ್ನು ಮನಸ್ಸು ಕೂಡ ಅವನ ಅಧೀನದಲ್ಲೇ ಇದ್ದು ಬೇರೆ ಕಡೆ ಹೋಗಲಾರ್ದಾಗೆ ನೋಡ್ಕೋಬೇಕು ಅಂಥೇಳಿ ಆ ಸ್ವಾಮಿಯನ್ನು ನಾವು ಬೇಡ್ಕೋಬೇಕು. ಹಾಗೆ ಮೋಕ್ಷ ಬೇಡಬೇಕು ಸ್ವಾಮಿಯನ್ನು. ಆದರೂ ನೀನು ನನ್ನ ದೋಷಗಳನ್ನೆಲ್ಲ, ನಿನ್ನ ಪಾದಕ್ಕೆ ನಾನು ಬಿದ್ದಿದ್ದೀನಿ, ನನ್ನ ದೋಷಗಳನ್ನೆಲ್ಲ ನೀನು ತೆಗೆದುಹಾಕಿ ಕಡ್ದು ಹಾಕಿ ನಿನಗೆ ನನ್ನ ಯೋಗ್ಯತೆ ಪ್ರಕಾರ ನನ್ನ ಎಲ್ಲಿಡಬೇಕು ಅಂದ್ಕೊಂಡಿದ್ಯೋ ಅಲ್ಲೋ ಇಡು ಸ್ವಾಮಿ, ನಿನ್ನ ನಾಮಸ್ಮರಣೆ ಮಾಡಿಸೋ ಅಂತ ಬೇಡ್ಕೋಬೇಕು ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದರಲ್ಲಿ ವಿಜಯದಾಸರ ಸುಳಾದಿಗಳಲ್ಲೂ ಬಹಳ ಆಳಕ್ಕೆ ಹೋದಷ್ಟು ಇರುತ್ತೆ. ನಮ್ಮ ಕರ್ನೂಲ್ ಶ್ರೀನಿವಾಸಾಚಾರ್ಯ ನಮ್ಮ ಗುರುಗಳು ಹೇಳಿದ್ದು ಕೇಳ್ತಾ ಒಂದು ಚೂರು ಅರ್ಥ ಮಾಡಿಕೊಳ್ಳೋಷ್ಟು ಪ್ರಯತ್ನ ಅಷ್ಟೇ. ಕರ್ನೂಲ್ ಶ್ರೀನಿವಾಸಾಚಾರ್ಯರು ಒಂದು ಸಮುದ್ರದಷ್ಟು ಹೇಳಿದರೆ ಅದರೊಳಗೆ ಒಂದೇ ತುಟಿಯಷ್ಟು
ಇಷ್ಟು ನನ್ನ ಜೀವನ ಯೋಕ್ತಿಗೆ ಅರ್ಥ ಆಗಿರೋದು. ಅದನ್ನು ಹೇಳಕ್ಕೆ ಪ್ರಯತ್ನ ಮಾಡಿರೋದಷ್ಟೇ. ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿರಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಐಕೋರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿಕರುಣಾಮಹಿಮೆ ಸುಳಾದಿ. ನೀನಿತ್ತ ತನುವೋ ನೀನಿತ್ತ ಮನವೋ ನೀನಿತ್ತ ಸದನವೋ ನೀನಿತ್ತವನುತೆ ನಂದನರತಿಗನವೋ ನೀನಿತ್ತ ಚೇತನವೋ ನೀನಿತ್ತ ಮಾನವೋ ನೀನಿತ್ತ ಸಕಲೇಂದ್ರಿಯಗಳ ಅಭಿಮಾನವೋ ನಾನಾವದು ಬೇಡಿ ನಾನಿಂತು ಬೇಕೆಂದು ನಾನಿಂತು ಭಿನ್ನೈಸೆ ನಾನಿಂತು ಕೇಳಿದ್ದೇನೆ ನಾನಾನೇಕದ ನಾನಾವಸ್ತಿಯ ನಾನಾ ಬಗೆ ನಾನಾವೆನಿಸಿ ನೀನಿತ್ತ ಬಾರದೆ ನೀನಿತ್ತ ಪೋಗದು ನೀನಿತ್ತವಾಯ್ಯ ಕಾವನಯ್ಯ ನಾನೆತ್ತ ಪೊಂದಲಿ ನಾನಾ ರಸದಲ್ಲಿ ನಾನಾ ಕಾಮಾಯದ ನಾರಾಯಣ ದಾನವನಾಶರಂಗ ವಿಜಯ ವಿಠಲ ಸ್ವಾಂಗ ನೀನನಾದಿರೆಂದು ನಾನಾದೇ ದಾಸ. ಆರು ಇಲ್ಲದ ಒಬ್ಬ ಊರ ಪರದೇಶಿಯ ವೈದು ನೀರೊಳಗೆ ಹಾಕಿ ತೀರದಲ್ಲಿ ಇರದೆ ದೂರದಲ್ಲಿ ನಿಂತು ಮೋರೆ ನೋಡುವರೇನೋ ಆರಾದರೆ ಏನು ವಾರ ವಾರಕ್ಕೆ ತಮ್ಮ ವಾರಣದ ವಾರ್ತೆ ಹಾರೈಸುವವರಯ್ಯ ಸಾರಿ ಸಾರಿಗೆ ಸಂಸಾರದೊಳಗೆ ಬೀಳೆ ತ್ಯರಕೆಯ ಯವನಾಗಿ ದೂರ ನೋಡು ತಲಿಪ್ಪ ಚಾರುತನವೇನೋ ವೀರ ವಿಜಯ ವಿಠಲ ಆರು ಮೆಚ್ಚುವರು ಈ ಗಾರಡದಾಟಕ್ಕೆ ಭಾರಕ ನೀನೆಲ್ಲ ಧಾರುಣಿಯೊಳಗೆಲ್ಲ ಹಂಗು ಹರೆದ ಮೇಲೆ ಲಿಂಗದ ಪರವೇ ಎನ್ನಂಗವ ನಿನ್ನಯ ಅಂಗ್ರಿಗೊಪ್ಪಿಸಿದೆ ಈ ಅಂಗದ ಪರವೇನು ಅಂಗಜಪಿತ ತಿರುವೆಂಗಳ ನಿಹಲಾವಂಗವ ಹರಿಬಿಡೆ ಕೆಂಗೆಡದಲೆ ನಿನ್ನುಂಗುಟ ಬಾಯಲ್ಲಿ ಹಿಂಗದೆ ಕಚ್ಚಿ ನಂಗಳನು ಕೂವೆ ಹಿಂಗಳದಡೆ ನಿನ್ನಂಗ ನಿರಲು ದಿವಸಗಳು ಪೊತ್ತು ಪೆತ್ತದ್ದು ಬರಿದೇವಾ ನಂಗ ವಿಜಯ ವಿಠಲ ವಿಠಲಂಗೈಸುವ ಸುರವೆನು ನಂಗ ವಿಜಯ ವಿಠಲ ಅಂಗೈಸುರವೇನು ಈ ಅಂಗಿಯ ಬಿಡಿಸನ್ನ ಅಂಗೀಕರಿಸಿಕೊಳ್ಳೋ ಬಿಂದು ಮೊದಲು ಅವ್ಯಾಕೃತ ಕಾಶ ಪರಿಯೂತ ಒಂದು ಸ್ಥಳವೆನ್ನಾದಲೆ ವ್ಯಾಪ್ತನಾಗಿ ಎಂದೆಂದಿಗೆ ಇಲ್ಲವೆಂದು ಎನ್ನಯ ಮುಂದೆ ಬಂದು ನಿಂದಿರಲಾಪ್ಯ ಇಂದಿರ ರಮಣ ಮಂದಾಮತಿಯ ಕೈಯ ಇಂದ ನಿಂದಿಸಿಕೊಳ್ಳದೆ ಪೊಂದಿ ಬಾಂಧವನಾಗಿ ದೋಷಗಳ ಪಾಶ ಬಂಧನವೇ ಪರಿಹರಿಸು ಒಂದೇ ದೈವವೇ ಶರಣಂದೆನೋ ವಿಜಯ ವಿಠಲ ನಂದಕೀ ನಾಮ ನೀ ಕಲ್ಪಿಸದವು ನೀ ಕಡೆ ನೋಟ ನೀ ಕರುಣದಿಂದ ನೀ ಕಾಯದಿರಲು ನಾ ಕಾಣೆ ನವನಿಯೊಳು ನಾ ಕಾದಿ ಬಲದೋಳು ನಾ ಕಂಡೆ ನಂದು ಪಿನಾಕಿಯ ಕಾಯ್ದದ್ದು ಈ ಕಾಮೇಂದ್ರಿಯಗಳು ಎನ್ನ ಕಾಯದೊಳಗಿದ್ದ ಇದ್ದರ ಕೂಡಿ ಇರಲಿ ವಿವೇಕದಲ್ಲಿ ನಿತ್ಯ ನಾ ಕೈಯ ಮುಗಿದು ಇವಾಕು ಬೇಡುವೆ ವಿವೇಕ ನಾಮ ನಮ್ಮ ವಿಜಯ ವಿಠಲರೇಯ ನೀ ಕಡೆ ಮಾಡದೆ ಸಾಕುದಯದಿಂದ
ಋಷಯಂಗಳಿಗೆ ನೀ ನರಸನಾದ ಕಾರಣ ಹೃಷಿಕೇಶನೆಂದು ದಿವ್ಯ ಪೆಸರೀತಯ್ಯ ಘಸಣೆ ಮಾಡುವ ಮುನ್ನ ಋಷಿಕಾದಿಗಳು ಅಸುವಿಂಗೆ ಸುತ್ತಿ ಉಬ್ಬಸವ ಬಡಿಸುತ್ತೀರೆ. ಅಸುರಾರಿ ವೇಗ ಹಾರಿಸದಿದ್ದರೆ ನಿನಗೆ ಋಷಿಕೇಶನೆಂಬೋ ಮಹಾ ಪೆಸರು ಪುಷಿಯಾಗದೆ ಉಸಿರಿದವೆಲ್ಲಿ ಮೋಹ ಬಸುರಿಯೊಳಗಿದ್ದೇನು. ಕೇಶಿಘ್ನ ವಿಜಯ ವಿಠ್ಠಲೋಷವಾಗಿ ನಿನ್ನವನೆನೀಸು. ಬದುಕಲಾರೆನ್ನಂದು ಇದರೊಳಗೊಂದಾದರೂ ಬದಗಿ ಬಂದು ಎನಗೆ ಒದಗಲಿ ಎಂದೇನೆ ಉದುಭವಿಸುವಾಗ ಚತುರಮತಿಯಲಿದ್ದೆ. ಬೆದರಿಸುವರಿದರ ಅದ್ಭುತವರಿಯನು ತುದಿಗಾದರೂ ಒಳಿತು. ಹೀನದಲ್ಲಿ ಒಮ್ಮೆ ನಿನ್ನ ಉದರದೊಳಗೆ ನಿದ್ರೆ ಪದರದೆ ಗೈವೇನೋ. ಇದಕ್ಕೆ ಸಂಶಯ ಸಲ್ಲ ವಿಜಯ ವಿಠಲ ವಿರಜ ಎದೆಗುದೆ ಎನಗಿಲ್ಲ ಯಾದವ ಶಿರೀನಲ್ಲ. ಸ್ವಾರವಿತ್ತಮ ಸಂವರ ನಿನ್ನ ಸದನವು ಸರಿ ಬಂದಲ್ಲಿಡು ದಾತ ವಿಜಯ ವಿಠಲರೇಯ. ಸ್ವಾರವಿತ್ತಮ ಸಂವರ ನಿನ್ನ ಸದನವು ಸರಿ ಬಂದಲ್ಲಿಡು ದಾತ ವಿಜಯ ವಿಠಲರೇಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ.